ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನ ಹೇಳ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ನಿಮ್ಮ ಐಲ್ಯಾಶಸ್ ಆಗಲಿ ಅಥವಾ ಐಬ್ರೋಸ್ ಆಗಲಿ ತುಂಬಾ ಚಿಕ್ಕದಾಗಿದೆ, ಬೆಳೀತಾನೇ ಇಲ್ಲ. ನಿಮಗೆ ಯಾವ ರೀತಿ ಯಾರೇ ನೋಡಿದ್ರೂ ಕೂಡ ಸ್ನೇಹಿತರೆ ನಿಮ್ಮ ಕಣ್ಣುಗಳು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಹಾಗೂ ನಿಮ್ಮ ಐಲ್ಯಾಶಸ್ ಅಂತೂ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ತುಂಬ ಆಸೆ ಇದ್ದರೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಮೊದಲಿಗಿಂತ ಇವಾಗ ಯಾವ ರೀತಿ ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ. ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮ್ಮ ಐಬ್ರೋ ಆ್ಯಂಡ್ ಐಲ್ಯಾಶಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು. ಹಾಗಾದರೆ ತಡ ಮಾಡದೆ ಯಾವ ರೀತಿ ಈ ಒಂದು ನಾವು ಮಸ್ಕಾರ ಹಚ್ತೀವಿ ಹಾಗೂ ಐಲ್ಯಾಶಸ್ನ ನೀವು ಯಾವ ರೀತಿ ಮಸ್ಕಾರ ಆಗಲಿ ಅಥವಾ ಪೆನ್ಸಿಲ್ನ ಯೂಸ್ ಮಾಡಿಬಿಟ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸೋ ಹಾಗೆ ಮಾಡ್ಕೋತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಈ ಒಂದು ಹೋಮ್ ರೆಮಿಡಿನ ಪರ್ಮನೆಂಟಾಗಿ ನೀವು ಟ್ರೈ ಮಾಡ್ತಾ ಬಂದರೆ ನಿಮ್ಮ ಐಲ್ಯಾಶಸ್ ಹಾಗೂ ನಿಮ್ಮ ಐಬ್ರೋ ತುಂಬಾ ವೇಗವಾಗಿ ಬೆಳೀತಾ ಹೋಗುತ್ತೆ, ಹಾಗೂ ಯಾವುದೇ ಒಂದು ಮಸ್ಕಾರ ಹಚ್ಕೊಳ್ಳೋ ಅಗತ್ಯ ಬೀಳೋದಿಲ್ಲ ಸ್ನೇಹಿತರೆ. ನೋಡಿ, ನಾನು ಮೊದಲಿಗೆ ಒಂದು 15 ಲವಂಗನ ತೊಗೊಳ್ತಾ ಇರೋದು. ಈ ರೀತಿ ಹೂ ಇರುವಂಥ ಲವಂಗನ ತೊಗೊಂಡ್ಬಿಡಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನು ಈ ಒಂದು ಕಬ್ಬಿಣದ ಚಿಕ್ಕದಾಗಿರುವಂಥ ಬಾಣಲೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋದು. ನೋಡಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾವು ನ್ಯಾಚುರಲ್ ಆಗಿ ಯಾವ ರೀತಿ ಮಸ್ಕಾರ ಮಾಡ್ಕೊಳ್ಬೋದು, ನಮ್ಮ ಕಣ್ಣಿಗೆ ಆಗಿರಲಿ ಅಥವಾ ನಮ್ಮ ಐಲ್ಯಾಶಸ್ಗೆ ಆಗಿರಲಿ, ಹಾಗೂ ನಾವು ತುಂಬಾ ಐಬ್ರೋಸ್ ಕೂಡ ತುಂಬಾ ಚಿಕ್ಕದಾಗಿ ಕಾಣಿಸ್ತಾನೆ ಇಲ್ಲ ನಮ್ಮ ಹಣೆ ಮೇಲೆ ಅಂತಂದರೆ ಈ ಒಂದು ಹೋಮ್ ರೆಮಿಡಿ ನಾವು ಟ್ರೈ ಮಾಡಬಹುದು. ನೋಡಿ ಯಾವ ರೀತಿ ಸ್ಪೂನ್ನ ಸಹಾಯದಿಂದನೇ ತುಂಬಾ ಚೆನ್ನಾಗಿ ಯಾವ ರೀತಿ ಪೌಡರ್ ಆಗ್ತಾ ಇರುವಂಥದ್ದು ಅಂತ ನಾನು ಈ ರೀತಿ ಒಂದು ಕುಟ್ಟಣಿಗೆನ ತೊಗೊಂಡ್ಬಿಟ್ಟು ತುಂಬಾ ವೇಗವಾಗಿ ಈ ರೀತಿ ಚೆನ್ನಾಗಿ ಪೌಡರ್ನ ಮಾಡ್ಕೋತಾ ಇರೋದು. ನೋಡಿ ಯಾವುದೇ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ಈ ರೀತಿ ತುಂಬಾ ಚಿಕ್ಕದಾಗಿ ಪೌಡರ್ನ ಮಾಡ್ಕೋತಾ ಇರೋದು ಸ್ನೇಹಿತರೆ. ನೋಡಿ ಈ ರೀತಿ ನ್ಯಾಚುರಲ್ ಆಗಿರುವಂಥ ಮಸ್ಕಾರನ ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಜಾಸ್ತಿ ಸಮಯ ಕೂಡ ತಗೊಳ್ಳೋ ಅಗತ್ಯ ಇಲ್ಲ, ತುಂಬ ವೇಗವಾಗಿ ಮಾಡ್ಕೊಳ್ಬೋದು. ಹಾಗೂ ಈ ಒಂದು ಮಸ್ಕಾರ ಅನ್ಬೋದು ಅಥವಾ ಈ ಒಂದು ಹೋಮ್ ರೆಮಿಡಿನ ನೀವು ಎಷ್ಟು ಡೇಸ್ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ. ನೋಡಿ ಇವಾಗ ಯಾವ ರೀತಿ ತುಂಬಾ ಚೆನ್ನಾಗಿ ಪೌಡರ್ ಕೂಡ ರೆಡಿಯಾಗಿರುವಂಥದ್ದು ಅಂತ. ಇದನ್ನು ನಾನೊಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಇದನ್ನು ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಇದ್ರೊಳಗಡೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ಇದರಿಂದ ನಮ್ಮ ಕಣ್ಣಿನ ಮೇಲೆ ಕೂಡ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ, ಹಾಗೂ ನಿಮ್ಮ ಕಣ್ಣು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ಈ ಒಂದು ನ್ಯಾಚುರಲ್ ಆಗಿರೋಂಥ ಮಸ್ಕಾರ. ನೋಡಿ ನಾನು ಇದರೊಳಗಡೆ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇರೋದು. ಇದಂತೂ ನಮ್ಮ ಕೂದಲು ತುಂಬಾ ವೇಗವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ನಮ್ಮ ಐಲ್ಯಾಶಸ್ ಕೂಡ ತುಂಬ ಚೆನ್ನಾಗಿ ಇದನ್ನು ಬೆಳವಣಿಗೆ ಮಾಡೋ ಹಾಗೆ ಮಾಡುತ್ತೆ. ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ 1-2 ಹನಿಯಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಏನು ಹಾಕ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಆ್ಯಂಡ್ ಇದನ್ನು ನೋಡಿ ನಾನು ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಅಂತ. ಸ್ವಲ್ಪ ಕೂಡ ಪೌಡರ್ ಕಾಣಿಸ್ತಾ ಇಲ್ಲ, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟಿರೋದಾಗಿದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ನ್ಯಾಚುರಲ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ನೀವು ಜಾಸ್ತಿ ಡೇಸ್ ಏನಾದರೂ ಸ್ಟೋರ್ ಮಾಡಿಟ್ಕೋತೀರಾ ಅಂತಂದರೆ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾಕಂದರೆ ಜಾಸ್ತಿ ಡೇಸ್ ನಿಮಗೆ ಸ್ಟೋರ್ ಮಾಡ್ಕೊಳ್ಬಹುದು ಈ ಒಂದು ಅಲೋವೆರಾ ಜೆಲ್ನ ಆ್ಯಡ್ ಮಾಡಿಬಿಟ್ರೆ. ನೋಡಿ ಅಲೋವೆರಾ ಜೆಲ್ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ನೋಡಿ ಸ್ನೇಹಿತರೆ, ಇವಾಗ ನೆಕ್ಸ್ಟ್ ನಾನು ವಿಟಮಿನ್ ಇ ಕ್ಯಾಪ್ಸುಲ್ನ ಯೂಸ್ ಮಾಡ್ಕೋತಾ ಇರೋದು. ಇದಂತೂ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಪಿಂಪಲ್ಸ್ ಇರಲಿ ಅಥವಾ ಯಾವುದೇ ಒಂದು ಸ್ಕಿನ್ ಪ್ರಾಬ್ಲಮ್ ಇರಲಿ ಈಸಿಯಾಗಿ ನಾವು ಇದರಿಂದ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಕಣ್ಣಿನ ಐಲ್ಯಾಶಸ್ ಮೇಲೆ ಕೂಡ ನಾವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ, ಆ್ಯಂಡ್ ಐಬ್ರೋಸ್ ಕೂಡ ತುಂಬಾ ಅಟ್ರಾಕ್ಟಿವ್ ಆ್ಯಂಡ್ ಬ್ಲ್ಯಾಕಾಗಿ ಕಾಣಿಸೋ ಹಾಗೆ ಮಾಡುತ್ತೆ. ನೋಡಿ ಇದನ್ನು ಕೂಡ 1 ಕ್ಯಾಪ್ಸೂಲ್ನ ತೊಗೊಂಡು ಅದರೊಳಗಡೆ ಇರುವಂಥ ಜೆಲ್ನ ಇದರೊಳಗಡೆ ನೋಡಿ ನಾನು ಈ ರೀತಿ ಆ್ಯಡ್ ಮಾಡ್ಕೋತಾ ಇರೋದು. ಜೆಲ್ನ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಯಾವಾಗ ನೀವು ಹಚ್ಚಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಇದನ್ನು ಮಾಡಿದ ತಕ್ಷಣ ನೀವು
ಹಚ್ಕೊಳ್ಬೇಕು ಅಥವಾ ಯಾವಾಗ ಹಚ್ಕೋಬೇಕು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ನಾನು ವಿಟಮಿನ್ ಇ ಕ್ಯಾಪ್ಸುಲ್ ಇದರ ಒಳಗಡೆ ಆ್ಯಡ್ ಮಾಡ್ಕೊಂಡಿರೋದಾಗಿದೆ. 1 ಸ್ಪೂನ್ನ ಸಹಾಯದಿಂದ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟು ಕ್ಯಾಪ್ಸುಲ್ ಇದ್ರ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಸ್ನೇಹಿತರೆ ನೀವು ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಒಂದು 5 ನಿಮಿಷ ಆದ ತಕ್ಷಣ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ಐಲ್ಯಾಶಸ್ ಮೇಲೆ ಹಚ್ಕೊಳ್ಬೋದು ಅಥವಾ ನಿಮ್ಮ ಐಬ್ರೋಸ್ ಕೂಡ ತುಂಬಾ ಡಾರ್ಕ್ ಇಲ್ಲ, ತುಂಬಾ ಲೈಟಾಗಿದೆ ಅಂತಂದರೆ ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಥವಾ ನೀವು ಕಣ್ಣಿಗೆ ಕಾಡಿಗೆ ಕೂಡ ಆಗಿ ನೀವು ಹಚ್ಕೊಳ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಒಳ್ಳೆ ನ್ಯಾಚುರಲ್ ಆಗಿರುವಂಥ ಮಸ್ಕಾರ ಅನ್ಬೋದು ರೆಡಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಇವಾಗ ಇದನ್ನು ಹಚ್ಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಹಾಗಾದರೆ ನೋಡಿ ನಾನು ಯಾವ ರೀತಿ ನೋಡಿ ಇದರಲ್ಲಿ ಮಸ್ಕಾರ ಇಲ್ಲ, ಸ್ವಲ್ಪ ಕೂಡ ಹಚ್ಚು ಕೂಡ ತೋರಿಸ್ತೇನೆ ನನ್ನ ಕೈಗಳಿಗೆ ಯಾವ ರೀತಿ ಅಂತ. ಈ ರೀತಿ ಖಾಲಿಯಾಗಿರುವಂಥ ಡಬ್ಬಿ ನೋಡಿ ನಾನು ಇದರೊಳಗಡೆ ಸ್ಟೋರ್ ಮಾಡಿ ಇಟ್ಕೋತಾ ಇರೋದು ಅಂತ ನೋಡಿ. ನನ್ನ ಕೈಗೆ ಸ್ವಲ್ಪನೂ ಹಚ್ತಾ ಇಲ್ಲ ಅಂತ. ಈ ರೀತಿ ಖಾಲಿಯಾಗಿರುವಂಥ ಡಬ್ಬಿ ಇದ್ದರೆ ಸ್ನೇಹಿತರೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಥವಾ ನೀವು ಪೆನ್ಸಿಲ್ನ ಸಹಾಯದಿಂದ ಕೂಡ ಹಚ್ಕೊಳ್ಬೋದು. ನೋಡಿ ನಾನು ನನ್ನ ಕೈಗಳಿಗೆ ಹಚ್ಚಿ ತೋರಿಸ್ತಾ ಇರೋದು. ಈಸಿಯಾಗಿ ನಾವು ನಮ್ಮ ಐಲ್ಯಾಶಸ್ ಮೇಲೆ ನಾವು ಹಚ್ಕೊಳ್ಬೋದು. ನೋಡಿ ಎಷ್ಟು ಡಾರ್ಕಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನೀವು 7 ಡೇಸ್ ಅಂದರೆ 1 ವಾರದವರೆಗೂ ಇದನ್ನು ಟ್ರೈ ಮಾಡ್ತಾರೆ ಸ್ನೇಹಿತರೆ. ನಿಮ್ಮ ಐಲ್ಯಾಶಸ್ ಹಾಗೂ ನಿಮ್ಮ ಐಬ್ರೋಸ್ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಹಾಗೂ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಹಾಗೆ ಮಾಡುತ್ತೆ ಅಂತ ನೀವು ಕೂಡ ನಂಬೋದಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರ. ಯಾರೇ ಆಗಲಿ ಸ್ನೇಹಿತರೆ, ಅವ್ರ ಕಣ್ಣಿನ ಮೇಲೆ ಕಣ್ಣು ನೋಡಿದ ತಕ್ಷಣ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತ ಅಂತಾರೋ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಸ್ನೇಹಿತರೆ. ನೋಡಿ ಇವಾಗ ರೆಡಿಯಾಗಿದೆ ಸ್ನೇಹಿತರೆ. ಮೊದಲಿಗೆ ಹೇಳಿರುವಂತೆ 5 ನಿಮಿಷ ಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಇವತ್ತಿನೊಂದು ಈಸಿಯಾಗಿ ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ ನಿಮಗೂ ಕೂಡ ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ನೀವು ಕೂಡ ನನ್ನ ಚಾನಲ್ನ ಮೊದಲಿಗೆ ಬಾರಿಗೆ ನೀವು ಈ ಒಂದು ವಿಡಿಯೋನ ನೋಡ್ತಿದ್ರೆ ಮೊದಲಿಗೆ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಂಬಿಡಿ. ಯಾಕಂದರೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಟಿಪ್ಸ್ಗಳನ್ನ ನನ್ನದೊಂದು ಚಾನಲ್ನಲ್ಲಿ ನಾನು ಹಾಕ್ತಾ ಇರ್ತೇನೆ ಸ್ನೇಹಿತರೆ. ಅದರಿಂದ ನಿಮಗೂ ಕೂಡ ಬೆನಿಫಿಟ್ ಸಿಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ